ಬ್ರಿಟಿಷ್ ಅಧಿಕಾರಿ ಜನರಲ್ ಫ್ರೇಜರ್ ಅವರ ಕೋರಿಕೆಯ ಮೇರೆಗೆ 1833ರಲ್ಲಿ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ ಮಹಾರಾಜ ಪಾಠಶಾಲಾ ಎಂದು ಕರೆಯಲ್ಪಡುವ ಇಂಗ್ಲಿಷ್ ಶಾಲೆಯಲ್ಲಿ ಕಾಲೇಜು ತನ್ನ ಮೂಲವನ್ನು ಕಂಡುಕೊಳ್ಳುತ್ತದೆ. ತರುವಾಯ ಇದು ಪ್ರೌಢಶಾಲೆಯಾಗಿ ಮಾರ್ಪಟ್ಟಿತು ಮತ್ತು 1868ರಲ್ಲಿ ಮಹಾರಾಜರ ಮರಣದ ನಂತರ ಮೈಸೂರು ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಕಟ್ಟಡದ ಶಿಲಾನ್ಯಾಸವನ್ನು ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಆಫ್ ವೇಲ್ಸ್ ರವರು 27 ನವೆಂಬರ್ 1889ರಂದು ಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆಯ ಸಮಯದಲ್ಲಿ ಹಾಕಿದರು. ಕಟ್ಟಡವನ್ನು ಆ ಸಮಯದಲ್ಲಿ ರೂ. 9.41 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಯಿತು. 2 ಮಹಡಿಗಳಲ್ಲಿ ಆರ್ಕೇಡ್ ವರಾಂಡಗಳು, ಸೆಂಟ್ರಲ್ ಮ್ಯಾನ್ಸಾರ್ಡ್ ರೂಫ್ ಮತ್ತು ಪ್ರೊಜೆಕ್ಟಿಂಗ್ ಎಂಡ್ ಬ್ಲಾಕ್ಗಳಿಂದ ವಾಸ್ತುಶಿಲ್ಪವನ್ನು ಹೈಲೈಟ್ ಮಾಡಲಾಗಿದೆ. ಸುಮಾರು 4 ದಶಕಗಳ ನಂತರ 1927ರಲ್ಲಿ ನಿರ್ಮಿಸಲಾದ ಯುವರಾಜ ಕಾಲೇಜಿನ ಕಟ್ಟಡವನ್ನು ಮಹಾರಾಜ ಕಾಲೇಜು ಕಟ್ಟಡ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದಾಗ ಕಾಲೇಜು ತನ್ನ ಪ್ರಸ್ತುತ ರೂಪವನ್ನು ಪಡೆದುಕೊಂಡಿತು. ವಿಶ್ವವಿದ್ಯಾನಿಲಯವು ಕಾಲೇಜು ಕ್ಯಾಂಪಸ್ನಿಂದಲೇ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಮತ್ತು ಕ್ರಾಫರ್ಡ್ ಸಭಾಂಗಣವನ್ನು ನಿರ್ಮಿಸುವವರೆಗೆ 1947ರವರೆಗೆ ವಿಸಿ ಕಚೇರಿಯು ಇಲ್ಲಿಯೇ ಇತ್ತು. ಕಾಲೇಜಿನಲ್ಲಿ ಪ್ರೊಫೆಸರ್ ಜೆ.ಸಿ. ರೋಲೋ, ಆಲ್ಬರ್ಟ್ ಮ್ಯಾಕಿಂತೋಶ್, ಕುವೆಂಪು, ಶಾಮರಾವ್, ಕೆ. ಹನುಮಂತರಾವ್ ಮತ್ತು ಡಾ. ಸರ್ವಪಲ್ಲಿ ರಾಧಾಕೃಷ್ಣರಂತಹ ಗಣ್ಯ ಶಿಕ್ಷಕರಿದ್ದರು. ಜೊತೆಗೆ ಪ್ರಸಿದ್ಧ ಹಳೆಯ ವಿದ್ಯಾರ್ಥಿಗಳಾದ ಎಚ್. ನಾರಾಯಣಮೂರ್ತಿ, ಎಸ್. ಎಂ. ಕೃಷ್ಣ, ಆರ್. ಕೆ. ಲಕ್ಷ್ಮಣ್, ಎಂ. ವಿ. ಸೀತಾರಾಮಯ್ಯ, ವಿ. ಸೀತಾರಾಮಯ್ಯ, ಎಸ್. ಶ್ರೀಕಂಠಶಾಸ್ತ್ರಿ, ಡಿ. ಎಲ್. ನರಸಿಂಹಾಚಾರ್, ಆರ್. ಕೆ. ನಾರಾಯಣ್, ಎ. ಆರ್. ಕೃಷ್ಣಶಾಸ್ತ್ರಿ, ಕುವೆಂಪು, ಎಸ್. ಎಲ್. ಭೈರಪ್ಪ, ವೆಂಕಟರಾಮಯ್ಯ, ಸೀತಾರಾಮಯ್ಯ, ಜಿ. ಎಸ್. ಶಿವರುದ್ರಪ್ಪ, ಎಚ್. ವೈ. ಶಾರದಾ ಪ್ರಸಾದ್, ಪಿ. ಲಂಕೇಶ್, ಗೋವಿಂದರಾಯ, ಎಚ್. ನಾಯಕ್, ಪೂರ್ಣಚಂದ್ರ ತೇಜಸ್ವಿ, ಟಿ. ಎನ್. ಶ್ರೀಕಂಠಯ್ಯ, ಟಿ. ಎನ್. ಶಾಮರಾವ್, ಎಂ. ರಾಜಶೇಖರ ಮೂರ್ತಿ, ತ್ರಿವೇಣಿ, ಆರ್ಯಂಬ ಪಟ್ಟಾಭಿ, ಚದುರಂಗ, ಬಿ. ಪ್ರಸನ್ನಕುಮಾರ್ ಅಂತಹ ವಿದ್ಯಾರ್ಥಿಗಳಿದ್ದರು. ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಧನ್ಯವಾದಗಳು.